ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಬಾಳೆಹಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಬಾಳೆಹಣ್ಣು ಬೆಸ್ಟ್ ಆಹಾರ ಅಂತಾನೆ ಹೇಳಬಹುದು. ಹಲವು ಪೋಷಕಾಂಶಗಳನ್ನ ಒಳಗೊಂಡಿರುವ ಒಂದು ಫಲವಾಗಿದ್ದು, ಈ ಒಂದು ಫಲದ ನಿತ್ಯ ಸೇವನೆಯಿಂದಾಗಿ ನಾವು ಅನೇಕ ಆರೋಗ್ಯದ ಪ್ರಯೋಜನಗಳನ್ನ ಪಡೆಯಬಹುದು. ತೂಕ ಹೆಚ್ಚಿಸಿಕೊಳ್ಳಲು ಬಾಳೆಹಣ್ಣು ಬೇಕೇ ಬೇಕು. ನಮ್ಮ ಎಲುಬುಗಳು ಗಟ್ಟಿಯಾಗಬೇಕು ಅಂದ್ರೆ ನಾವು ಈ ಹಣ್ಣನ್ನ ತಿನ್ನಲೇಬೇಕು. ಹೀಗೆ ಹೇಳುತ್ತಾ ಹೋದ್ರೆ ಬಾಳೆಹಣ್ಣಿನ ಪ್ರಯೋಜನಗಳು ಉದ್ದನೆಯ ಪಟ್ಟಿಗೆ ಬೆಳೆಯುತ್ತದೆ. ಇಷ್ಟೆಲ್ಲಾ ಪ್ರಯೋಜನಗಳಿರುವ ಈ ಬಾಳೆಹಣ್ಣು ಈಗ ಮಾರುಕಟ್ಟೆಯಲ್ಲಿ ಕ್ಯಾನ್ಸರ್ ತರುವಂತಹ ಮಾರಕ ವಸ್ತುವಾಗಿ ಮಾರ್ಪಟ್ಟಿದೆ ಎಂದರೆ ನೀವು ನಂಬಲೇಬೇಕು. ಚೋಟುದ್ದ ಬಾಳೆಹಣ್ಣನ್ನ ಕೆಮಿಕಲ್ಸ್ ಗಳನ್ನ ಬಳಸಿ ಇಷ್ಟುದ್ದ ಮಾಡಲಾಗುತ್ತದೆ. ಗ್ರಾಹಕರನ್ನ ಸೆಳೆಯಲು ಅಂತ ಬಾಳೆಹಣ್ಣಿನ ಗಾತ್ರವನ್ನ ದೊಡ್ಡದಾಗಿ ಮಾಡಿಟ್ಟು ಮಾರಲಾಗುತ್ತಿದೆ. ಅದಕ್ಕಾಗಿ ಉಪಯೋಗಿಸುವ ರಾಸಾಯನಿಕ ಪದಾರ್ಥ ಯಾವುದು ಅಂತ ನಿಮಗೆ ಗೊತ್ತಾದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಕಾಯಿ ತಾನಾಗಿಯೇ ಹಣ್ಣಾಗಬೇಕು, ತಾನಾಗಿಯೇ ಮಾಗಬೇಕು. ಆದ್ರೆ ಈಗ ಬಾಳೆಹಣ್ಣನ್ನ ಅದು ಹಣ್ಣಾಗುವ ಅವಧಿ ಪೂರ್ವವೇ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಹಣ್ಣು ಮಾಡಲಾಗುತ್ತಿದೆ. ಈ ಮೂಲಕ ಜನರಲ್ಲಿ ಒಂದು ಸ್ಲೋ ಪಾಯ್ಸನ್ ಅನ್ನ ಉಣಿಸುತ್ತಿದ್ದಾರೆ ವ್ಯಾಪಾರಿಗಳು. ಕಾರ್ಬೈಡ್, ಅದರಲ್ಲೂ ವಿಶೇಷವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಕೆಮಿಕಲ್ ಮೂಲಕ ಬಾಳೆಕಾಯಿಗಳನ್ನ ಅವಧಿ ಪೂರ್ಣವೇ ಹಣ್ಣುಗಳನ್ನಾಗಿ ಮಾಡಿ ಮಾರುಕಟ್ಟೆಗೆ ಬಿಡಲಾಗುತ್ತಿದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಕೆಮಿಕಲ್ ಮೂಲಕವೇ ಬಾಳೆಕಾಯಿಗಳು ಈಗ ಹಣ್ಣಾಗುತ್ತಿವೆ. ಕ್ಯಾಲ್ಸಿಯಂ ಕಾರ್ಬೈಡ್ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಬ್ಯಾನ್ ಆಗಿರುವ ಕೆಮಿಕಲ್. ಇದು ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ ಕೆಮಿಕಲ್ ಎಂದೇ ಗುರುತಿಸಲಾಗುತ್ತದೆ. ಇದು ದೇಹದೊಳಗೆ ಹೋಗುವುದರಿಂದ ಕ್ಯಾನ್ಸರ್ ಮತ್ತು ಹಲವು ಅಪಾಯಕಾರಿ ರೋಗಗಳಿಗೆ ತುತ್ತಾಗುವ ಸಂಭವವಿದೆ ಎಂದು ವೈದ್ಯರು ಹೇಳುತ್ತಾರೆ. ಹೀಗಾಗಿ ಬಾಳೆಹಣ್ಣು ತಿನ್ನುವ ಮೊದಲು ಕೊಂಚ ಹುಷಾರಾಗಿರಿ. ನೈಸರ್ಗಿಕವಾಗಿ ಹಣ್ಣಾದ ಬಾಳೆ ನಿಮ್ಮ ಆಯ್ಕೆಯಾಗಿರಲಿ. ಇದಾಗಿತ್ತು ಅಶ್ವವೇಗ ಸ್ಪೆಷಲ್. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.